ನಾಡಹಬ್ಬ ಮೈಸೂರು ದಸರಾಗೆ ನಾಳೆ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ. ಅದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಇಡೀ ಮೈಸೂರು ಜಗಮಗಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ನಾಳೆ ನಡೆಯುವಂತ ಜಂಬೂ ಸವಾರಿಗೆ ಟ್ಯಾಬ್ಲೋಗಳು ಅಂದ್ರೆ ಸ್ತಬ್ಧ ಚಿತ್ರಗಳೇನು ಹೊರಡುತ್ತೆ ಅದರ ತಯಾರಿ ಆಗ್ತಾ ಇದೆ. ಇಲ್ಲಿ ನಂಜನಗೂಡು ರಸ್ತೆಯಲ್ಲಿ ಟ್ಯಾಬ್ಲೋಗಳನ್ನ ಇರಿಸಲಾಗಿದೆ. ನನ್ನ ಜೊತೆ ಇಲ್ಲಿ ಟ್ಯಾಬ್ಲೋಗಳನ್ನ ತಯಾರಿಸುವಂತ ಆರ್ಟಿಸ್ಟ್ಗಳಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್, ನಾವು ನೋಡ್ತಾ ಇದೀವಿ ವಿಧ ವಿಧವಾದ ಚಿತ್ರಗಳಿದೆ ಇಲ್ಲಿ. ಯಾವ್ಯಾವ ಟ್ಯಾಬ್ಲೋಗಳು ರೆಡಿ ಆಗ್ತಾ ಇದೆ ಅಂತ? ನಮ್ಮದು ವಿಜಯನಗರ ಜಿಲ್ಲೆಯಿಂದ ರೆಡಿ ಆಗ್ತಾ ಇದೆ, ಆಮೇಲೆ ಬಳ್ಳಾರಿ ಜಿಲ್ಲೆಯಿಂದ ರೆಡಿ ಆಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯಿಂದ ಬಂದ್ಬಿಟ್ಟು ಇದು ಗಾಂಧೀಜಿಯವರು ವಿಸಿಟ್ ಮಾಡಿದ್ರಮ್ಮ ಸೊಂಡೂರಿಗೆ. ಅದು ಒಂದು ಸೊಂಡೂರು ವೀವ್ ಇದೆ, ಆಮೇಲೆ ಸಂಗನಕಲ್ಲು ಅಂತ ಒಂದಿದೆ, ಆಮೇಲೆ ನಿಟ್ಟೂರು ಶಿಲಾಶಾಸನ ಅಂತೇಳಿ ಅಶೋಕಂದು ಒಂದು ಶಿಲಾಶಾಸನ ಇದೆ ಅಮ್ಮ ಬಳ್ಳಾರಿ ಜಿಲ್ಲೆಯಿಂದ. ಸರ್, ನೀವು ಎಷ್ಟು ವರ್ಷಗಳಿಂದ ಈ ಟ್ಯಾಬ್ಲೋಗಳನ್ನ ರೆಡಿ ಮಾಡ್ತಾ ಇದ್ದೀರಾ, ಮತ್ತೆ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ ಇದಕ್ಕೆ ಅಂತ? ಅಮ್ಮ, ನಾವು 24 ವರ್ಷದಿಂದ ಅನುಭವ ಇದೆ ಅಮ್ಮ. ಇಲ್ಲಿ 24 28 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವು 14 ದಿವಸದಿಂದ ಇಲ್ಲಿ ಕೆಲಸ ಶುರು ಮಾಡಿದ್ದೀವಿ. ಇವತ್ತು ರೆಡಿ ಆಗುತ್ತೆ, ಇವತ್ತು ನಾವು ಅರಮನೆಗೆ ಹೊರಡ್ತೀವಿ. ಹೌದಾ? ಇದನ್ನ ಸಾಮಾನ್ಯವಾಗಿ ಯಾವ ರೀತಿ ಮಾಡಲಾಗುತ್ತೆ, ಯಾವೆಲ್ಲ ಮಟೀರಿಯಲ್ಸ್ ಯೂಸ್ ಮಾಡಲಾಗುತ್ತೆ ಅದನ್ನ ನೀವು ಹೇಳೋದಾದ್ರೆ? ಅಮ್ಮ, ಒಂದು ಖಾಲಿ ಲಾರಿ ತೊಗೊತೀವಮ್ಮ. ಆ ಲಾರಿ ಮೇಲೆ ಫೈಬರ್ ಐಟಮ್ಸು, ಪ್ಲೇವುಡ್ಡು, ಸ್ಟೀಲ್ ಫ್ರೇಮ್ ಮಾಡಿಬಿಟ್ಟು ಫೈಬರ್ ಐಟಮ್ಸಿಂದ ನಾವು ಎಲ್ಲ ರೆಡಿ ಮಾಡ್ತೀವಿ. ಥರ್ಮಕೋಲಿಂದ ಮಾಡ್ತೀವಿ, ಆಮೇಲೆ ಫೈಬರಿಂದನೂ ಮಾಡ್ತೀವಿ. ಅನಿಮಲ್ಸು, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಮಾಡಿಬಿಟ್ಟು ಒಂದು ಅಲಂಕಾರ ಮಾಡಿ ಟ್ಯಾಬ್ಲೋನ ಮೆರವಣಿಗೆಗೆ ತೊಗೊಂಡು ಹೋಗ್ತೀವಿ. ಸರ್, ನೀವು ಕಳೆದ 24 ವರ್ಷಗಳಿಂದ ಇದನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಅಂದ್ರೆ ಪ್ರತಿ ವರ್ಷ ಕೂಡ ಬಳ್ಳಾರಿ, ವಿಜಯನಗರ ಅಂತೂ ಅಷ್ಟೊಂದು ಅಲ್ಲಿ ವಿಶೇಷವಾಗಿದೆ, ಅಷ್ಟು ಐತಿಹಾಸಿಕ ಸ್ಥಳಗಳಿದೆ. ಸೊ ಪ್ರತಿ ಬಾರಿ ಕೂಡ ಟ್ಯಾಬ್ಲೋಗಳಲ್ಲಿ ಏನ್ ವ್ಯತ್ಯಾಸ ಇರುತ್ತೆ, ಮತ್ತೆ ಇದನ್ನ ಡಿಸೈನ್ ಮಾಡೋದು ಎಲ್ಲ ಯಾರು ಮಾಡ್ತಾರೆ? ಡಿಸೈನ್ ಮಾಡೋದು ನಾವೇ ಒಂದು ಪ್ಲಾನ್ ಕೊಡ್ತೀವಮ್ಮ. ಡಿಸೈನ್ ನಾವು ಸೆಲೆಕ್ಟ್ ಮಾಡ್ತೀವಿ. ನಾನು 24 ವರ್ಷದಿಂದ 3 ಫಸ್ಟ್ ಪ್ರೈಸ್ ತೊಗೊಂಡಿದ್ದೀನಮ್ಮ. ಸ್ಟೇಟ್ ಲೆವೆಲ್ ಫಸ್ಟ್ ಪ್ರೈಸ್ ತೊಗೊಂಡಿದ್ದೀನಿ. ಒಂದು 8ರಲ್ಲಿ ತೊಗೊಂಡಿದ್ದೀನಿ, ಒಂದು 14ರಲ್ಲಿ ತೊಗೊಂಡಿದ್ದೀನಿ, ಒಂದು 15ರಲ್ಲಿ ತೊಗೊಂಡಿದ್ದೀನಿ. ಸ್ಟೇಟ್ ಲೆವೆಲ್ ಫಸ್ಟ್ ಪ್ರೈಸ್ ತೊಗೊಂಡಿದ್ದೀನಿ. ಸರ್, ಈ ಬಾರಿ ನೀವು ಮಾಡ್ತಾ ಇರುವಂಥ 2 ಟ್ಯಾಬ್ಲೋಗಳೇನಿದೆ ಅದರ ವಿಶೇಷತೆ ಏನು ಅಂತ ಹೇಳೋದಾದ್ರೆ? ಒಂದು ವಿಜಯನಗರ ಜಿಲ್ಲೆದಮ್ಮ ಲೋಟಸ್ ಮಾಲ್ ಇದೆ, ಹಂಪಿ ಜೂ ಅಂತಿದೆ, ಕಮಲ್ ಮಾಲ್, ಲೋಟಸ್ ಮಾಲ್, ಕಮಲ್ ಮಾಲು. ಆಮೇಲೆ ಈಗ ವಿಶೇಷವಾಗಿ ಇಡೀ ಏಷ್ಯಾ ಖಂಡದಲ್ಲಿ ಇಲ್ಲದಂಥದ್ದು ಒಂದು ನೀರ್ನಾಯಿ ಅಂತಿದೆ ಅಮ್ಮ. ಅದನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ. ಏಷ್ಯಾ ಖಂಡದಿಂದ ವಿಧ ದೇಶಗಳಿಂದ ಪಕ್ಷಿಗಳು ಬರ್ತವೆ ನಮ್ಮ ಜಿಲ್ಲೆಗೆ. ಆ ಪಕ್ಷಿನೂ ನಾವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಆಮೇಲೆ ಜೂ ಇದೆ, ಜೂನಾಗ ಏನೇನಿದ್ದಾವೆ ಎಲ್ಲ ಪ್ರಾಣಿಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ, ಸೊ ಪ್ರತಿಯೊಂದು ಜಿಲ್ಲೆಯಿಂದ ಅದರ ವಿಶಿಷ್ಟತೆ ಸಾರುವಂಥದ್ದು, ಅದಕ್ಕೆ ಇರುವಂಥ ಇತಿಹಾಸವನ್ನು ಎತ್ತಿ ಹಿಡಿಯುವಂಥ ಕೆಲಸ ಟ್ಯಾಬ್ಲೋಗಳ ಮೂಲಕ ಸ್ತಬ್ಧ ಚಿತ್ರಗಳು ಜಂಬೂ ಸವಾರಿಯೊಟ್ಟಿಗೆ ಸಾಗಿ ಮೈಸೂರು ದಸರಾದ ಮೆರಗನ್ನ ಹೆಚ್ಚಿಸ್ತಾ ಇವೆ. ಅದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.